5ನೇ ಹಂತದಲ್ಲಿ ರೇಷ್ಮೆ ಹುಳುಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಮುಂದುವರಿಯುವ ಪ್ರಮುಖ ಮಾಹಿತಿಗಳು ಇಲ್ಲಿವೆ. 5ನೇ ಹಂತದ ವಿಶೇಷತೆ ಫಿಫ್ತ್ ಇನ್ಸ್ಟಾರ್ ಇಂಪಾರ್ಟೆನ್ಸ್. ಅತ್ಯಧಿಕ ಮೇಯುವಿಕೆ. ರೇಷ್ಮೆ ಹುಳುಗಳ ಜೀವನ ಚಕ್ರದಲ್ಲಿ 5ನೇ ಹಂತವು ಅತ್ಯಂತ ನಿರ್ಣಾಯಕ ಮತ್ತು ಕೊನೆಯ ಹಂತವಾಗಿದೆ. ಈ ಹಂತದಲ್ಲೇ ಹುಳುಗಳು ತಮ್ಮ ಒಟ್ಟು ಆಯುಷ್ಯದಲ್ಲಿ ತಿನ್ನುವ 80-90% ಸೊಪ್ಪನ್ನು ತಿನ್ನುತ್ತವೆ. ದೇಹದ ಗಾತ್ರ ಮತ್ತು ತೂಕ. ಈ ಅವಧಿಯಲ್ಲಿ ಹುಳುಗಳು ವೇಗವಾಗಿ ಬೆಳೆದು ಗರಿಷ್ಠ ಗಾತ್ರ ಹಾಗೂ ತೂಕವನ್ನು ಪಡೆದುಕೊಳ್ಳುತ್ತವೆ. ಸೊಪ್ಪು ನೀಡುವ ಪದ್ಧತಿ ಫೀಡಿಂಗ್ ಮ್ಯಾನೇಜ್ಮೆಂಟ್. ರೆಂಬೆ ಪದ್ಧತಿ ಶೂಟ್ ಫೀಡಿಂಗ್. 5ನೇ ಹಂತದಲ್ಲಿ ಎಲೆಗಳನ್ನು ಬಿಡಿಸಿಕೊಡುವುದಕ್ಕಿಂತ ಹಿಪ್ಪು ನೇರಳೆ ಮರದ ರೆಂಬೆಗಳನ್ನು ಕತ್ತರಿಸಿ ನೇರವಾಗಿ ಜೋಡಿಸುವುದು ಉತ್ತಮ. ಇದರಿಂದ ಕಾರ್ಮಿಕರ ಶ್ರಮ ಮತ್ತು ಸಮಯ ಉಳಿಯುತ್ತದೆ. ಆಹಾರದ ಪ್ರಮಾಣ. ದಿನಕ್ಕೆ 3-4 ಬಾರಿ ತಾಜಾ ಮತ್ತು ಗುಣಮಟ್ಟದ ಸೊಪ್ಪನ್ನು ಒದಗಿಸಬೇಕು. ಹುಳುಗಳು ಹಸಿವಿನಿಂದ ಇರದಂತೆ ನೋಡಿಕೊಳ್ಳುವುದು ಅತ್ಯವಶ್ಯಕ. 3. ವಾತಾವರಣದ ನಿಯಂತ್ರಣ ಎನ್ವೈರನ್ಮೆಂಟಲ್ ಕಂಡೀಷನ್ಸ್. ಉಷ್ಣಾಂಶ ಮತ್ತು ತೇವಾಂಶ. ಈ ಹಂತದಲ್ಲಿ ಸಾಕಾಣಿಕೆ ಮನೆಯ ಉಷ್ಣಾಂಶವು ಸುಮಾರು 23 ಡಿಗ್ರಿ ಸೆಲ್ಸಿಯಸ್ 25 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹಾಗೂ ಸಾಪೇಕ್ಷ ಆರ್ದ್ರತೆ ಹ್ಯೂಮಿಡಿಟಿ 65-70% ಇರುವಂತೆ ನೋಡಿಕೊಳ್ಳಬೇಕು. ಗಾಳಿಯ ಆಡಾಟ. ಹುಳುಗಳ ಸಂಖ್ಯೆ ಹೆಚ್ಚಿರುವುದರಿಂದ ಮತ್ತು ಅವು ದಪ್ಪವಾಗುವುದರಿಂದ ಸಾಕಾಣಿಕೆ ಮನೆಯಲ್ಲಿ ಶುದ್ಧ ಗಾಳಿಯು ಸರಾಗವಾಗಿ ಆಡಾಡುವಂತೆ ವೆಂಟಿಲೇಷನ್ ಕಿಟಕಿಗಳನ್ನು ತೆಗೆದಿಡಬೇಕು. 4. ರೋಗ ನಿಯಂತ್ರಣ ಮತ್ತು ನೈರ್ಮಲ್ಯ ಹೈಜೀನ್ ಅಂಡ್ ಡಿಸೀಸ್ ಕಂಟ್ರೋಲ್. ಹಾಸಿಗೆಯ ಸ್ವಚ್ಛತೆ. 5ನೇ ಹಂತದಲ್ಲಿ ಹುಳುಗಳ ವಿಸರ್ಜನೆ ಹೆಚ್ಚಾಗಿರುವುದರಿಂದ ಹಾಸಿಗೆಯು ಬೇಗನೆ ತೇವಗೊಳ್ಳುತ್ತದೆ. ಆದ್ದರಿಂದ ಪ್ರತಿದಿನ ನಿಯಮಿತವಾಗಿ ಹಾಸಿಗೆಯನ್ನು ಸ್ವಚ್ಛಗೊಳಿಸಿ ಒಣಗಿದ ಸುಣ್ಣದ ಪುಡಿ ಅಥವಾ ಶಿಫಾರಸು ಮಾಡಿದ ನೈರ್ಮಲ್ಯ ಪುಡಿಯನ್ನು ಡಿಸ್ಇನ್ಫೆಕ್ಟೆಂಟ್ ಪೌಡರ್ ಬಳಸಿ ರೋಗಗಳು ಹರಡದಂತೆ ತಡೆಯಬೇಕು. 5. ಗೂಡು ಕಟ್ಟುವ ಹಂತಕ್ಕೆ ಸಿದ್ಧತೆ ಸ್ಪಿನ್ನಿಂಗ್ ಪ್ರಿಪರೇಷನ್. 5ನೇ ಹಂತವು ಮುಕ್ತಾಯಗೊಳ್ಳುತ್ತಿದ್ದಂತೆ ಸಾಮಾನ್ಯವಾಗಿ 7-8 ದಿನಗಳ ಬಳಿಕ ಹುಳುಗಳು ಪಾರದರ್ಶಕ ಬಣ್ಣಕ್ಕೆ ತಿರುಗುತ್ತವೆ, ಮೇಯುವುದನ್ನು ನಿಲ್ಲಿಸುತ್ತವೆ ಮತ್ತು ತಲೆಯನ್ನು ಮೇಲಕ್ಕೆತ್ತಿ ಅತ್ತಿತ್ತ ತಿರುಗಿಸುತ್ತವೆ. ಇದು ಹುಳುಗಳು ಗೂಡು ಕಟ್ಟಲು ಸ್ಪಿನ್ನಿಂಗ್ ಸಿದ್ಧವಾಗಿವೆ ಎಂಬುದರ ಲಕ್ಷಣವಾಗಿದೆ. ಈ ಸಮಯದಲ್ಲಿ ಅವುಗಳನ್ನು ತಕ್ಷಣವೇ ಚಂದ್ರಿಕೆಗಳಿಗೆ ಮತ್ತು ರೇಷ್ಮೆ ಗೂಡುಗಳ ಹಾರ್ವೆಸ್ಟಿಂಗ್ ಬಗ್ಗೆ ಮುಂದುವರಿದ ಮಾಹಿತಿ ಇಲ್ಲಿದೆ. ಗೂಡು ಕಟ್ಟುವ ಹಂತ ಮೌಂಟಿಂಗ್ ಅಂಡ್ ಸ್ಪಿನ್ನಿಂಗ್. ಲಕ್ಷಣಗಳು. 5ನೇ ಹಂತದ ಕೊನೆಯಲ್ಲಿ ಹುಳುಗಳು ತಮ್ಮ ದೇಹದ ಗಾತ್ರವನ್ನು ಕುಗ್ಗಿಸಿಕೊಂಡು ಹಳದಿ ಅಥವಾ ಅರೆಪಾರದರ್ಶಕ ಬಣ್ಣಕ್ಕೆ ತಿರುಗುತ್ತವೆ. ಆಹಾರ ತಿನ್ನುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಮೈಯನ್ನು ಒಣಗಿಸಿಕೊಂಡು ಅಡ್ಡಾಡುತ್ತವೆ. ಚಂದ್ರಿಕೆಗಳಿಗೆ ಸ್ಥಳಾಂತರಿಸುವುದು. ಈ ಹಂತ ತಲುಪಿದ ತಕ್ಷಣ ಹುಳುಗಳನ್ನು ಎಚ್ಚರಿಕೆಯಿಂದ ಆಯ್ದು ಚಂದ್ರಿಕೆಗಳ ಮೇಲೆ ಮೌಂಟೇಜಸ್ ಬಿಡಬೇಕು. ಚಂದ್ರಿಕೆಗಳು ಸ್ವಚ್ಛವಾಗಿರಬೇಕು ಮತ್ತು ಸರಿಯಾದ ಅಂತರದಲ್ಲಿರಬೇಕು. ಸಾಂದ್ರತೆ. ಒಂದು ಚಂದ್ರಿಕೆಗೆ ತಳದ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಮಾನ್ಯವಾಗಿ 400-500 ಹುಳುಗಳು ಮಾತ್ರ ಹುಳುಗಳನ್ನು ಹಾಕಬೇಕು. ಹೆಚ್ಚು ಹುಳುಗಳನ್ನು ಒಂದೇ ಕಡೆ ಹಾಕಿದರೆ ಕಳಪೆ ಗುಣಮಟ್ಟದ ಡಬಲ್ ಗೂಡುಗಳು, ಡಬಲ್ ಕೊಕೂನ್ಸ್ ಅಥವಾ ಕಚ್ಚಾ ಗೂಡುಗಳು ತಯಾರಾಗುತ್ತವೆ. 7. ಗೂಡು ಕಟ್ಟುವ ಅವಧಿಯಲ್ಲಿ ವಾತಾವರಣ. ಕೋಣೆಯ ಉಷ್ಣಾಂಶ. ಚಂದ್ರಿಕೆಗಳ ಮೇಲೆ ಹುಳುಗಳಿರುವಾಗ ಕೋಣೆಯ ಉಷ್ಣಾಂಶವು 24 ಡಿಗ್ರಿ ಸೆಲ್ಸಿಯಸ್ರಿಂದ 25 ಡಿಗ್ರಿ ಸೆಲ್ಸಿಯಸ್ ಮತ್ತು ಆರ್ದ್ರತೆ 60%-65% ಇರಬೇಕು. ಶಾಂತ ವಾತಾವರಣ. ಹುಳುಗಳು ಗೂಡು ಕಟ್ಟುವ ಸಮಯದಲ್ಲಿ ಹೆಚ್ಚು ಶಬ್ದ ಅಥವಾ ಅತಿಯಾದ ಗಾಳಿ ಇಲ್ಲದಂತೆ ಶಾಂತವಾದ ವಾತಾವರಣವನ್ನು ಕಾಪಾಡಬೇಕು. 8. ಗೂಡು ತೆಗೆಯುವುದು ಹಾರ್ವೆಸ್ಟಿಂಗ್ ಕೋಕೂನ್ಸ್. ಸಮಯ. ಚಂದ್ರಿಕೆಯಲ್ಲಿ ಹುಳುಗಳು ಗೂಡು ಕಟ್ಟಲು ಆರಂಭಿಸಿದ ಬಳಿಕ ಬೇಸಿಗೆಯಲ್ಲಿ ಸುಮಾರು 4-5 ದಿನಗಳು ಹಾಗೂ ಮಳೆಗಾಲ ಅಥವಾ ಚಳಿಗಾಲದಲ್ಲಿ 6-7 ದಿನಗಳ ನಂತರ ಗೂಡುಗಳು ಗಟ್ಟಿಯಾಗುತ್ತವೆ. ಗೂಡು ಬಿಡಿಸುವುದು. ಗೂಡುಗಳು ಚೆನ್ನಾಗಿ ಗಟ್ಟಿಯಾದ ಬಳಿಕ ಪ್ಯೂಪಾ ಹಂತಕ್ಕೆ ತಿರುಗಿದ ನಂತರ ಎಚ್ಚರಿಕೆಯಿಂದ ಚಂದ್ರಿಕೆಯಿಂದ ಗೂಡುಗಳನ್ನು ಬೇರ್ಪಡಿಸಬೇಕು. ವಿಂಗಡಣೆ ಮತ್ತು ಮಾರಾಟ. ಗೂಡುಗಳನ್ನು ಕತ್ತರಿಸಿ ಶುಚಿಗೊಳಿಸಿ ದೋಷಪೂರಿತ ಮೃದುವಾದ ಕಲೆಯಾದ ಅಥವಾ ಕರಗಿದ ಗೂಡುಗಳನ್ನು ಪ್ರತ್ಯೇಕಿಸಿ ಉತ್ತಮ ಗುಣಮಟ್ಟದ ಗೂಡುಗಳನ್ನು ಮಾರುಕಟ್ಟೆಗೆ ಸಾಗಿಸಬೇಕು.